ಹೇ ವಾಟ್ಸ್ ಅಪ್ ಗೈಸ್, ಹೇಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಆನ್ಲೈನ್ ಅಪ್ಲಿಕೇಶನಲ್ಲಿ NBFC ಆ್ಯಪ್ಗಳಲ್ಲಾಗಲಿ ಅಥವಾ ಇನ್ನಿತರೆ ಆಫ್ಲೈನ್ ಆಗಿರಲಿ, ಸೊ ನೀವು ಲೋನ್ಗೆ ಅಪ್ಲೈ ಮಾಡಿದಾಗ, ಫಸ್ಟ್ ಟೈಮ್ ಲೋನ್ಗೆ ಅಪ್ಲೈ ಮಾಡಿದಾಗ ಲೋನು ರಿಜೆಕ್ಟ್ ಆಗುತ್ತೆ. ಈ ಹಿಂದೆ ಯಾವಾಗಲೂ ನೀವು ಅಪ್ಲೈ ಮಾಡದೇ ಇದ್ದರೂ ಕೂಡ ಲೋನ್ ಯಾಕೆ ರಿಜೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಸುಮಾರು ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಏನೇನು ಕಾರಣಗಳಿರುತ್ತೆ. ಈ ಹಿಂದೆ ನೀವು ಅಪ್ಲೈ ಮಾಡದೇ ಇದ್ದರೂ ಕೂಡ ಸೊ ಫಸ್ಟ್ ಟೈಮ್ ಮಾಡಿದಾಗ ಕೂಡ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾವ ಕಾರಣಕ್ಕಾಗಿ ಆಗುತ್ತೆ, ರೈಟ್? ಸೊ ನೀವು ಏನು ಮಾಡಬೇಕು ಅನ್ನೋದನ್ನು ಫುಲ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ರೀಸನ್ನು ವಿಚ್ ಈಸ್ ಮೇನ್ ರೀಸನ್ನು ಲೋನು NBFC ಆ್ಯಪ್ಗಳಲ್ಲಾಗಲಿ ಅಥವಾ ರಿಜೆಕ್ಟ್ ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗಬೇಕು ಅಂತಂದರೆ ಮೇನ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಇಲ್ಲ ಅಥವಾ ಕಡಿಮೆ ಇರುವುದು, ರೈಟ್? ಭಾಳ ಜನರು ನಾನು ಯಾವತ್ತೂ ಲೋನ್ ತೆಗೆದುಕೊಂಡಿಲ್ಲ, ಹಾಗಾದರೂ ಯಾಕೆ ರಿಜೆಕ್ಟ್ ಆಗಿದೆ ಅಂದ್ಬಿಟ್ಟು ಕೇಳ್ತಾರೆ. ಸಮಸ್ಯೆ ಏನಂದರೆ ಕೆಲವೊಮ್ಮೆ ನಿಮ್ಮ ಬಳಿ ಯಾವುದೇ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೇ ಇರೋದು, ರೈಟ್? ಬ್ಯಾಂಕ್ ಅಥವಾ NBFCಗೆ ನಿಮ್ಮ ಮರುಪಾವತಿ ಅಂದರೆ ನೀವು ಕಟ್ತಿರೋ ಆ ಸಾಮರ್ಥ್ಯ ಅಂದಾಜಿಸಲು ಆಗೋದಿಲ್ಲ. ಅಂದರೆ ಅವ್ರಿಗೆ ಗೊತ್ತಾಗೋದು ಯಾವುದೇ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೇ ಇರೋ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದರೆ, ಯಾಕಂದರೆ ಹಿಂದೆ ನೀವು ಯಾವುದೇ ಕ್ರೆಡಿಟ್ ಹಿಸ್ಟ್ರಿ, ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಪೇಮೆಂಟ್ ತೊಗೊಂಡು ನೀವು ಪೇಮೆಂಟ್ ಮಾಡಿಲ್ಲ. ಸೊ ಹಾಗಾಗಿ ಅವರಿಗೆ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೇ ಇರೋ ಕಾರಣಕ್ಕಾಗಿ ನಿಮ್ಮ ಒಂದು ಲೋನ್ ಏನಿದೆ ಫಸ್ಟು ರಿಜೆಕ್ಟ್ ಆಗ್ಬೋದು. ಇನ್ನು ಸೆಕೆಂಡ್ ಕಾರಣ ಬಂದ್ಬಿಟ್ಟು ಪಾನ್ ಮತ್ತು ಆಧಾರ್ ಮಾಹಿತಿಯಲ್ಲಿ ವ್ಯತ್ಯಾಸ. ಎಸ್ ಗೈಸ್, ಪಾನ್ ಕಾರ್ಡ್ನಲ್ಲಿ ಒಂದು ಹೆಸರು, ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು, ಈ ರೀತಿ ಮಿಸ್ಮ್ಯಾಚ್ ಆದರೆ ಅದರಲ್ಲೂ ಕೂಡ ಲೋನ್ ರಿಜೆಕ್ಟ್ ಆಗುವಂಥ ಜಾಸ್ತಿ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ಡೇಟ್ ಆಫ್ ಬರ್ತು, ಸೊ ಡೇಟ್ ಆಫ್ ಬರ್ತು ಕೂಡ ಮ್ಯಾಚ್ ಆಗಲಿಲ್ಲ ಎರಡರಲ್ಲೂ, ಸೊ ಅಂದರೂ ಕೂಡ ಅದರಲ್ಲೂ ರಿಜೆಕ್ಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ರೈಟ್? ಇನ್ನು ಮೂರನೇದು ಬಂದು ಆದಾಯ ಕಡಿಮೆ ಇರುವುದು, ರೈಟ್? ಪ್ರತಿ ಲೋನ್ ಸಂಸ್ಥೆಗೆ ಕನಿಷ್ಠ ಆದಾಯದ ಮಾನದಂಡ ಇರುತ್ತದೆ. ನಿಮ್ಮ ಆದಾಯ ಅವರು ನಿಗದಿಪಡಿಸಿರುವ ಮಿತಿಗಿಂತ ಕಡಿಮೆ ಇದ್ದರೆ ಲೋನು ಸಿಗದೆ ಇರಬಹುದು, ರೈಟ್ ಗೈಸ್? ಸೊ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಉದ್ಯೋಗ ಸ್ಥಿರವಾಗಿಲ್ಲ. ಇತ್ತೀಚೆಗೆ ಕೆಲಸ ಬದಲಿಸಿದರೆ ಅಥವಾ ಕೆಲಸಕ್ಕೆ ಸೇರಿದ್ದು ಕೆಲವೇ ದಿನಗಳ ಆಗಿದ್ದರೆ ಕೆಲ ಸಂಸ್ಥೆಗಳು ರಿಸ್ಕ್ ಎಂದು ಭಾವಿಸಿ ಅದರಲ್ಲೂ ಕೂಡ ರಿಜೆಕ್ಟನ್ನು ಮಾಡ್ತವೆ. ಇನ್ನು ಐದನೇ ಕಾರಣ ಈಗಾಗಲೇ ಹೆಚ್ಚು ಸಾಲ ಇರುವುದು. ಈಗ ಸುಮಾರು ಜನ ಏನು ಮಾಡಿರ್ತಾರೆ ಅಂತಂದರೆ EMI ಆಲ್ರೆಡಿ 2-3 EMI ರನ್ನಿಂಗಲ್ಲಿರುತ್ತೆ. NBFC ಅಲ್ಲೂ ಆನ್ಲೈನ್ ಅಪ್ಲಿಕೇಶನ್ಸ್ಗಳಾಗಿರಲಿ ಅಥವಾ ನೀವು ಬ್ಯಾಂಕಲ್ಲಿ ತೊಗೊಂಡಿರೋದಾಗಿರಲಿ ಲೋನ್ಗಳು ರನ್ನಿಂಗಲ್ಲಿರುತ್ತೆ. ಆದರೂ ಕೂಡ ಅವರು ತಿರ್ಗಾ ಮತ್ತೆ ಲೋನ್ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಆನ್ಲೈನ್ ಅಪ್ಲಿಕೇಶನ್ಸ್ಗಳಲ್ಲಿ ಆಗಿರಲಿ ಅಥವಾ ಆಫ್ಲೈನ್ ಆಗಿರಲಿ. ಸೊ ಅಂಥ ಸಮಯದಲ್ಲಿ ಆಲ್ರೆಡಿ ಎಷ್ಟು ಲೋನ್ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲ ಡೀಟೇಲ್ಸಾಗಿ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ರನ್ನಿಂಗ್ ಲೋನ್ ಇದೆ ಏನೆಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಚಾನ್ಸಸ್ ಇರುತ್ತೆ ಜಾಸ್ತಿ ರಿಜೆಕ್ಟ್ ಆಗುವಂಥದ್ದು. ಇನ್ನು ಆರನೇ ಕಾರಣ ಬಂದ್ಬಿಟ್ಟು ಒಂದೇ ದಿನ ಹಲವಾರು ಲೋನ್ ಆ್ಯಪ್ಗಳಲ್ಲಿ ಅರ್ಜಿ ಹಾಕ್ಬೋದು. ಎಸ್, ಈ ಸುಮಾರು ಜನ ಮಾಡ್ತಾರೆ. ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಮತ್ತೊಂದು ಇನ್ಸ್ಟಾಲ್ ಮಾಡ್ಕೊತಾರೆ, ಅದರಲ್ಲೂ ಚೆಕ್ ಮಾಡ್ತಾರೆ. ಇನ್ನೊಂದು ಅದರಲ್ಲೂ ರಿಜೆಕ್ಟ್ ಆಯಿತು ಅಂತಂದರೆ ಇನ್ನೊಂದು ಇನ್ಸ್ಟಾಲ್ ಮಾಡ್ತಾರೆ. ಸೊ ಆ ರೀತಿ ಹಲವಾರು ಅಪ್ಲಿಕೇಶನ್ಸ್ಗಳಲ್ಲಿ ಒಂದೇ ದಿನದಲ್ಲಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಆ ಎನ್ಕ್ವೈರಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಬೇರೆ ಅಪ್ಲಿಕೇಶನ್ಸ್ ಏನು ಎನ್ಕ್ವೈರಿ ಮಾಡ್ತೀರಾ ಅದರಲ್ಲಿ ನೀವು ಈ ಹಿಂದೆ ಏನೆಲ್ಲ ಎನ್ಕ್ವೈರಿ ಮಾಡಿದರೆ ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಹೋಗ್ಬಿಡುತ್ತೆ, ರೈಟ್? ಸೊ ಹಾಗಾಗಿ ಸುಮಾರು ಎನ್ಕ್ವೈರೀಸ್ಗಳು ಆಗ್ತಾ ಇದೆ ಅಂತಂದರೆ ಅಷ್ಟೊಂದು ರಿಜೆಕ್ಟ್ ಆಗಿದೆ ಅಂತಂದರೆ ಅವರು ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ರಿಸ್ಕ್ ಹೈ ಅಂದ್ಬಿಟ್ಟು ಅಲ್ಲಿ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್? ಸೊ ಹಾಗಾಗಿ ಒಂದೇ ದಿನದಲ್ಲಿ ಸುಮಾರು ಅಪ್ಲಿಕೇಶನ್ಸ್ಗಳಲ್ಲಿ ಎನ್ಕ್ವೈರಿಯನ್ನು ಮಾಡಬೇಡಿ, ರೈಟ್? ಸೊ ಒಂದು ಅಪ್ಲಿಕೇಶನಲ್ಲಿ ಎನ್ಕ್ವೈರಿ ಮಾಡಾದ್ಮೇಲೆ ಸುಮಾರು 15-20 ದಿವಸ, 1 ತಿಂಗಳಾದರೂ ಕಾಯಬೇಕಾಗುತ್ತೆ, ರೈಟ್? ಆಮೇಲೆ ತಪ್ಪು ಮಾಹಿತಿಯನ್ನು ನೀಡುವುದು. ತಪ್ಪು ಸಂಬಳ, ತಪ್ಪು ವಿಳಾಸ ಅಥವಾ ತಪ್ಪು ಉದ್ಯೋಗ ಮಾಹಿತಿ ನೀಡಿದರೆ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ರೈಟ್? ಇನ್ನು 8ನೇ ಕಾರಣ KYC ಸರಿಯಾಗಿ ಪೂರ್ಣವಾಗದೇ ಇರುವುದು. ಅಸ್ಪಷ್ಟ ದಾಖಲೆಗಳು ಅಥವಾ ಸರಿಯಾಗಿ ಅಪ್ಲೋಡ್ ಆಗದ KYC ದಾಖಲೆ ಕಾರಣಕ್ಕೂ ಕೂಡ ನಿರಾಕರಣೆ ಆಗುತ್ತೆ, ರೈಟ್? ಸೊ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಏನು ಅಪ್ಲೋಡ್ ಮಾಡ್ತೀರ ಅದರಲ್ಲಿ ಬ್ಲರ್ ಆ ರೀತಿ ಯಾವುದಿತ್ತಂದರೆ ಅದರಲ್ಲೂ ಕೂಡ ಸ್ಯಾಂಕ್ಷನ್ ಆಗುವಂಥ ಚಾನ್ಸಸ್ ಇರುವುದಿಲ್ಲ, ರೈಟ್? ಸೊ ಇನ್ನು ಹೆಚ್ಚಿನ ರಿಸ್ಕ್ ಪ್ರದೇಶ ಅಥವಾ ಪ್ರೊಫೈಲ್. ಸುಮಾರು ಇದೊಂದು ಮೇನ್ ಇಂಪಾರ್ಟೆಂಟು. ಏನಂತಂದರೆ ಸುಮಾರು NBFC ಅಪ್ಲಿಕೇಶನ್ಸ್ಗಳು ಏನು ಮಾಡುತ್ತಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಏರಿಯಾದಿಂದ ಅಪ್ಲೈ ಮಾಡ್ತಾ ಇದ್ದೀರಾ, ಯಾಕಂದರೆ ನೀವು ಲೊಕೇಶನ್ ಪರ್ಮಿಷನ್ ಕೊಟ್ಟಿರ್ತೀರ, ಅವ್ರಿಗೆ ಗೊತ್ತಾಗುತ್ತೆ ನೀವು ಯಾವ ಏರಿಯಾದಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು, ರೈಟ್? ಸೊ ಹಾಗಾಗಿ ಆ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಯಾವ ಏರಿಯಾದಿಂದ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಆ ಏರಿಯಾ ಅವ್ರ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಬಂದಿಲ್ಲ ಅಂತಂದರೆ ಆವಾಗೂ ಕೂಡ ಅವರು ಹೈ ರಿಸ್ಕ್ ಅಂದ್ಬಿಟ್ಟು ನಿಮ್ಮ ಒಂದು ಲೋನನ್ನು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೊನೆಯದಾಗಿ 10ನೇದ್ದು ಇಂಟರ್ನಲ್ ಕಂಪನಿ ಪಾಲಿಸಿ.
ಸೊ ಕೆಲವೊಮ್ಮೆ ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಕಂಪನಿಯ ಆಂತರಿಕ ನಿಯಮಗಳಿಂದಾಗಿ ಸೊ ಅವರು ರಿಜೆಕ್ಟ್ ಮಾಡ್ತಾರೆ. ಬಟ್ ಅದನ್ನು ಡೀಟೇಲ್ಸ್ ಆಗಿ ನಿಮ್ಗೆ ಅವ್ರು ಹೇಳೋದಿಲ್ಲ ಯಾಕೆ ನಾವು ರಿಜೆಕ್ಟ್ ಮಾಡಿದ್ಬಿಟ್ಟು, ಬಟ್ ಅವರೊಂದು ಕಂಪನಿ ಪಾಲಿಸಿ ಇರುತ್ತೆ. ಸೊ ಹಾಗಾಗಿ ಅವರು ರಿಜೆಕ್ಟನ್ನು ಮಾಡ್ತಾರೆ, ರೈಟ್. ಸೊ ಈ ಒಂದು 10 ಕಾರಣಗಳು ಮೇನು ಇರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ಸು ರಿಜೆಕ್ಟ್ ಆಗೋಕ್ಕೆ. ಹಾಗಾದರೆ ನೀವು ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಈ ರೀತಿ ಆದಂದರೆ? ಸೊ ಫಸ್ಟು ಪಾನ್ ಮತ್ತು ಆಧಾರ್ ಮಾಹಿತಿಯನ್ನು ಪರಿಶೀಲಿಸಿ. ಅಂದರೆ ಲೈಕ್ ಪಾನ್ ಕಾರ್ಡ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ನೇಮು ಹೆಸರು ಎರಡು ಸೇಮ್ ಇದೆಯಾ ಅಥವಾ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಮ್ಯಾಚ್ ಆಗ್ತಾ ಇದೆಯಾ, ಸೊ ಇದನ್ನು ಚೆಕ್ ಮಾಡಿ, ರೈಟ್. ಆಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ವರದಿಯನ್ನು ಚೆಕ್ ಮಾಡಿ. ಸಿಬಿಲ್ ಎಲ್ಲ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸಿಬಿಲ್ ಸ್ಕೋರ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ, ರೈಟ್. 750+ ಇದ್ದರೆ ನಿಮಗೆ ಚಾನ್ಸಸ್ ಇರುತ್ತೆ ಇದು ಶಂಕ್ಷನ್ ಆಗುವಂಥದ್ದು ಲೋನು. 750+ ಇರಬೇಕು, ರೈಟ್. ಆ್ಯಂಡ್ ಒಂದೇ ದಿನದಲ್ಲಿ ಹಲವಾರು ಆ್ಯಪ್ಗಳಲ್ಲಿ ಅರ್ಜಿ ಹಾಕಬೇಡಿ, ಅದೊಂದು ನಾನು ಹೇಳಿದೆ ನಿಮಗೆ. ಸರಿಯಾದ ಮಾಹಿತಿ ಮಾತ್ರ ನೀಡಿ, ರೈಟ್. ಸರಿಯಾದ ಮಾಹಿತಿ ಇಲ್ಲ ಇತ್ತಂದರೆ ಅವರು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಾಧ್ಯವಾದರೆ ಬ್ಯಾಂಕ್ ಖಾತೆ ನಿಯಮಿತ ವ್ಯವಹಾರಗಳನ್ನ ಇಟ್ಕೊಳ್ಳಿ. ಆಮೇಲೆ ಅಗತ್ಯವಿದ್ದರೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಹಿಸ್ಟ್ರಿ ನಿರ್ಮಿಸಿಕೊಳ್ಳಿ. ಏನಂತಂದರೆ ಒಂದು ಕ್ರೆಡಿಟ್ ಕಾರ್ಡ್ ನೀವು ಬ್ಯಾಂಕ್ ಕಡೆಯಿಂದ ತೊಗೊಬೋದು, ನಿಮ್ಮ ಅಕೌಂಟಲ್ಲಿ ಇರುತ್ತೆ ಅಲ್ಲಿ. ಸೊ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಡಿಪಾಸಿಟ್ ಮೇಲೆ ಕ್ರೆಡಿಟ್ ಕಾರ್ಡ್ನೂ ಸಿಗುತ್ತೆ. ಸೊ ನೀವು ಡಿಪಾಸಿಟ್ ಮಾಡಿ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೂ ಸಿಗುತ್ತೆ, ಇಲ್ಲ ಹಾಗೆ ಅಪ್ಲೈ ಮಾಡಿದ್ರೆ ಕೊಟ್ಟರೆ ಓಕೆ, ಇಲ್ಲಾಂದರೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ಕ್ರೆಡಿಟ್ ಹಿಸ್ಟ್ರಿಯನ್ನು ಬಿಲ್ಡ್ ಮಾಡಬೇಕಾಗುತ್ತೆ ಫಸ್ಟು, ರೈಟ್. ಸೊ ಕ್ರೆಡಿಟ್ ಹಿಸ್ಟ್ರಿ ನೀವು ಅಂದರೆ ನೀವು ತೊಗೊಳ್ಳೋದು ಮತ್ತು ತಿರ್ಗಾ ಟೈಮಲ್ಲಿ ಕಟ್ಟೋದು, ಟೈಮಿಂಗ್ ಪೇಮೆಂಟು, ಸೊ ಈ ರೀತಿ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಮಾಡಿದ್ರೆ ಸೊ ನಿಮಗೆ ಲೋನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿದಾಗ, ರೈಟ್. ಸೊ ಈ ವಿಡಿಯೋ ಕೇವಲ ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ಲೋನ್ ಅನುಮೋದನೆ ಮತ್ತು ನಿರಾಕರಣೆ ಸಂಪೂರ್ಣವಾಗಿ ಅಥವಾ NBFC ಸಂಸ್ಥೆಗಳ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತದೆ, ರೈಟ್. ಸೊ ಇದರಲ್ಲಿ ನಾನು ಡಿಸ್ಕ್ಲೇಮರ್ ಆಗ್ತಾ ಇದ್ದೀನಿ, ನಾನು ಯಾವುದೇ ಒಂದು ಸ್ಪೆಷಲಿಸ್ಟ್ ಅಲ್ಲ ಲೋನ್ಗಳ ಬಗ್ಗೆ, ಬಟ್ ಈ ಒಂದು ಕಾರಣಗಳಿಂದ ಆಗಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ರೈಟ್. ಸೊ ಅಲ್ಲಿ ಅವ್ರು ರಿಜೆಕ್ಟ್ ಮಾಡೋಕ್ಕೆ ಸುಮಾರು ಹಲವಾರು ಕಾರಣಗಳಿರ್ಬೋದು, ಬಟ್ ಮೇನ್ಲಿ ಈ ಒಂದು ಕಾರಣಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ರೈಟ್. ಈ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾತ್ರ ಈ ವಿಡಿಯೋ, ರೈಟ್. ಸೊ ನಾನು ಯಾವುದೇ ಇನ್ನೊಂದು ಸ್ಟ್ರಾಂಗ್ಲಿ ರೆಕಮೆಂಡ್ಲಿ ಮಾಡೋದೇನೆಂದರೆ NBFC ಅಪ್ಲಿಕೇಶನಿಂದ ಲೋನೇ ತೊಗೊಬೇಡಿ. ನನ್ನ ಕೇಳಿದ್ರೆ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ, ನಿಮ್ಗೆ ತೊಗೊಳ್ಳದೇ ಬೇಡಿ ಯಾವುದೇ NBFC ಇರಲಿ. ನೀವು ಬ್ಯಾಂಕಲ್ಲಿ ಟ್ರೈ ಮಾಡಿ, ಅಲ್ಲಿ ಕಡಿಮೆ ಇಂಟ್ರೆಸ್ಟ್ ಸಿಗುತ್ತೆ, ಸ್ವಲ್ಪ ಕಷ್ಟ ಆದರೂ ಅಲ್ಲಿಂದ ತೊಗೋಬೋದು ಬ್ಯಾಂಕಿಂದ. ಬಟ್ NBFCಯಿಂದ ನಿಮಗೆ ಈಸಿಯಾಗಿರುತ್ತೆ, ಕುತ್ತಲ್ಲಿ ತೊಗೊಬೋದು ಅಂದ್ಬಿಟ್ಟು ತೊಗೊಂಡ್ರೆ ಆಮೇಲೆ ನಿಮಗೆ ಹೈ ಇಂಟ್ರೆಸ್ಟ್ ರೇಟು, ಆಮೇಲೆ ತಿರ್ಗಾ ಕಟ್ಟಿಲ್ಲ ಅಂದರೆ ಡಬಲ್ ತ್ರಿಬಲ್ ಚಾರ್ಜು. ಸೊ ಈ ರೀತಿ ಸುಮಾರು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಅವರು. ಸೊ ಅದಕ್ಕೋಸ್ಕರ NBFCಯಿಂದ ತೊಗೊಳ್ಳೇಬೇಡಿ ನನ್ನ ಕೇಳಿದ್ರೆ, ರೈಟ್. ಸೊ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.